Hi everyone, welcome to our CAD NEST YouTube channel. ನಾನು Kavya. In previous session ಅಲ್ಲಿ ನಾನು ನಿಮಗೆ ಅಡ್ವಾನ್ಸ್ ಎಕ್ಸೆಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಈಗ ಅದರ ನೆಕ್ಸ್ಟ್ ಭಾಗವಾಗಿ ತಿಳಿಸ್ಕೊಡ್ತೇನೆ. ಇನ್ ಪ್ರೀವಿಯಸ್ ಸೆಷನ್ ಅಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ, ಹಾಗೆ ಟೆಕ್ಸ್ಟ್ ದಟ್ ಕಂಟೆಂಟ್ ಬಗ್ಗೆ. ಈಗ ನಾವು ಡೇಟಾ ಬಾರ್ಸ್ ಅಲ್ಲಿ ನಾವು ಏನು ಮಾಡಬೇಕು, ಶೋ ಮಾಡಬೇಕು. ಯಾವುದೇ ಒಂದು ಡೇಟಾ ಬಾರ್ಸ್ ಅಲ್ಲಿ ನಾವು ಸ್ಯಾಲರಿನ ಶೋ ಮಾಡಬೇಕು ಅಂದಾಗ ಇದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ದೆನ್ ಗೋ ಫಾರ್ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಕ್ಲಿಯರ್ ರೂಲ್ಸ್ ಫ್ರಮ್ ಸೆಲೆಕ್ಟೆಡ್ ಸೆಲ್ಸ್. ಇದೆಲ್ಲ ನಿಮಗೆ ಪ್ರೀವಿಯಸ್ ಸೆಷನಲ್ಲಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ನನ್ನ ವಿಡಿಯೋ ಯಾರು ನೋಡಿಲ್ಲ ಇನ್ನು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಹಾಗೆ ಈಗ ನಾವು ಸ್ಯಾಲ್ರಿನ ಬೇಸ್ ಮೇಲೆ ಯಾರು ಬೇಸ್ ಮೇಲೆ ತೊಗೊಳ್ತಾ ಇದ್ದಾರೆ, ಯಾರು ಹೈಯೆಸ್ಟ್ ತೊಗೊಳ್ತೀರಾ, ಯಾವ ಲೋಯೆಸ್ಟ್ ತೊಗೊಳ್ತೀರಾ ಅಂತ ನಾನೀಗ ನಿಮಗೆ ಕಲರ್ ಬೇಸ್ ಮೇಲೆ ನಾನು ತೋರಿಸ್ಬೇಕು. ದೆನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ದೆನ್ ಗೋ ಫಾರ್ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಡೇಟಾ ಬಾರ್ಸ್. ಶೋ ಡೇಟಾ ಬಾರ್ಸ್ ಇದರಲ್ಲಿ ನಾನು ಬೇಸಿಕ್ ಎಕ್ಸೆಲಲ್ಲೂ ಒಂದು ಸಲ ಹೇಳಿದ್ದೀನಿ ಆ್ಯಂಡ್ ಅಡ್ವಾನ್ಸ್ ಎಕ್ಸೆಲ್ಲೂ ಇನ್ನೊಂದು ಸಲ ರಿಪೀಟ್ ಮಾಡ್ತಾಯಿದ್ದೀನಿ. ದೆನ್ ಯಾವ ರೀತಿ ಕಲರ್ ಸ್ಕೇಲಲ್ಲಿ ನಿಮಗೆ ಇಲ್ಲಿ ಏನು ನಿಮ್ಮ ಸ್ಯಾಲ್ರಿಯನ್ನು ಶೋ ಮಾಡುತ್ತೆ. ಹೈಯೆಸ್ಟ್ ವ್ಯಾಲ್ಯೂ ಇರೋದು, ಲೋಯೆಸ್ಟ್ ವ್ಯಾಲ್ಯೂ ಇರೋದು. ನನಗೆ ಈ ಕಲರ್ ಬೇಡ, ನನಗೆ ಡಿಫ್ರೆಂಟ್ ಬಾರ್ಸ್ ಬೇಕು ಕಲರ್ಸಲ್ಲಿ ಅಂದರೆ ಏನು ಮಾಡಬೇಕು, ಸೆಲೆಕ್ಟ್ ಮಾಡಿಕೊಂಡು ಕಂಡೀಷನಲ್ ಫಾರ್ಮ್ಯಾಟಿಂಗ್ ದೆನ್ ಡೇಟಾ ಬಾರ್ಸಲ್ಲಿ ಮೋರ್ ರೂಲ್ಸಿಗೆ ಹೋಗಿ ಮೋರ್ ರೂಲ್ಸಲ್ಲಿ ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕಲರ್ ಬೇಕು, ಸಾಲಿಡ್ ಕಲರ್ ಇಲ್ಲಿದೆ, ನಿಮಗೆ ಕಲರ್ಸ್ ಯಾವ ಕಲರ್ಸ್ ಬೇಕು, ಓಕೆನಾ. ಈಗ ಇಲ್ಲಿ ಕಲರ್ಸ್ ನಿಮಗೆ ಬಾರ್ಡರ್ ಏನಾದ್ರು ಬೇಕು ಅಂದರೆ ಬಾರ್ಡರ್, ಹಾಗೆ ಕಂಟೆಂಟ್ ಯಾವ ರೀತಿ ಅಪ್ಲೈ ಆಗಬೇಕು ನಿಮಗೆ ಇಲ್ಲಿ ಕಲರ್ಸ್ಗಳು ಆ ಥರ ಶೋ ಆಗುತ್ತಾ ಇಲ್ಲಿ ಪ್ರಿವ್ಯೂ. ಓಕೆ, ಸಿಂಗಲ್ ಕಲರ್ ಇದೆ, ಓಕೆ ಕೊಟ್ಟರೆ ನಿಮಗೆ ಸಿಂಗಲ್ ಕಲರಲ್ಲಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ರೀತಿಯಾಗಿ ನೀವು ಕಲರ್ ಸ್ಕೇಲಲ್ಲಿ ನೀವೇನು ಮಾಡ್ಬೋದು, ಡೇಟಾನ ಶೋ ಮಾಡ್ಬೋದು. ದೆನ್ ಮೋರ್ ರೂಲ್ಸ್ ಮತ್ತು ಬಾರ್ಡರ್ ಏನಾದ್ರು ಹೈಲೈಟ್ ಮಾಡ್ತೀರಾ ಅಂದರೆ ಸಾಲಿಡ್ ಬಾರ್ಡರ್ನ ಕೊಡ್ಬೋದು. ಬಾರ್ಡರ್ ಕಲರ್ನ ಅಪ್ಲೈ ಮಾಡ್ಬೋದು. ನೆಗೆಟಿವ್ ವ್ಯಾಲ್ಯೂಸ್ ಆ್ಯಕ್ಸಿಸಲ್ಲಿ ಬಂದರೆ ಇಲ್ಲಿ ಫಿಲ್ ಕಲರ್ನ ಕೊಟ್ಟು ಓಕೆ ಕೊಟ್ಟರೆ ಜಸ್ಟ್ ಓಕೆ ನೋಡಿ, ಈ ರೀತಿಯಾಗಿ ನಿಮಗೆ ವಿತ್ ಬಾರ್ಡರ್ ಅಪ್ಲೈ ಆಗುತ್ತೆ. ಹೀಗೆ ನೀವು ಡೇಟಾವನ್ನು ಎಷ್ಟು ನನಗೆ ಕಡಿಮೆ ಮಾಡಿದ್ರೆ ಕಡಿಮೆ ಆಗುತ್ತಾ ಮ್ಯಾಮ್ ಅಂತ ಕೇಳ್ಬೋದು ನೀವು. ಕಡಿಮೆ ಮಾಡಿದ್ರೆ ಖಂಡಿತ ಅಲ್ಲಿ ಡೇಟಾ ಬಾರ್ಸಲ್ಲೂ ಕಡಿಮೆ ಶೋ ಆಗುತ್ತೆ. ಇದು ಹೈಯೆಸ್ಟ್ ಇದೆ, ಇದು ಲೋಯೆಸ್ಟ್ ಇದೆ ಅಲ್ವಾ. ಇವ್ರದ್ದು ಸ್ಯಾಲ್ರಿನ ಇನ್ಕ್ರೀಸ್ ಮಾಡೋಣ, ನಾವು ಫಾರ್ಮೇಟನ್ನು ಹಾಕಿರ್ತೀವಿ, ಫಾರ್ಮುಲಾ ನೋಡಿ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮಗೆ ಏನಾಗ್ತಾಯಿದೆ, ಡೇಟಾ ಬಾರ್ಸಲ್ಲಿ ಡೇಟಾ ಏನಾಗಿದೆ ನಿಮಗೆ ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂನ ತೋರಿಸ್ತಾ ಇದೆ, ಸ್ಕೇಲ್ ಹೈಯೆಸ್ಟ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತಾ ಇದೆ. ಹಾಗೆ ನೀವು ಯಾವುದೇ ಒಂದು ಏನಾಗುತ್ತೆ ಅಂತಂದರೆ ಯಾವುದೇ ಒಂದು ಬಾರ್ಸ್ನ ಇದು ಮಾಡಿದ್ರೆ, ನೀವು ಸ್ಯಾಲ್ರಿಯನ್ನು ಇದು ಮಾಡಿದ್ರೆ ಏನಾಗುತ್ತೆ ನಿಮಗಲ್ಲಿ ಎಂಡಿಂಗಲ್ಲೂ ಕೂಡ ನಿಮಗೆ ಡೇಟಾ ಬಾರ್ಸ್ ಶೋ ಆಗುತ್ತೆ ಹೈಯೆಸ್ಟ್ ವ್ಯಾಲ್ಯೂ. ಈ ರೀತಿಯಾಗಿ ನೀವು ಡೇಟಾ ಬಾರ್ಸ್ನ ಹಾಕ್ಕೊಂಡು ಸ್ಯಾಲ್ರಿಯನ್ನು ನೀವು ಶೋ ಮಾಡ್ಬೋದು, ಯಾರ್ದು ಹೈಯೆಸ್ಟ್ ಇದೆ ಯಾರ್ದು ಲೋಯೆಸ್ಟ್ ಇದೆ ಅಂತ. ಈ ರೀತಿಯಾಗಿ ಈಗ ಹಾಗೆ ನಿಮ್ಮ ಸ್ಕೂಲ್ಗಳಲ್ಲಿ ವರ್ಕ್ ಮಾಡ್ತಾಯಿದ್ರೆ ಸ್ಕೂಲಲ್ಲಿ ಕೂಡ ಯಾವುದೇ ಒಂದು ಡೇಟಾಗೆ ನೀವು ಈ ರೀತಿಯಾಗಿ ಶೋ ಮಾಡ್ಬೋದು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಡೇಟಾ ಬಾರ್ಸ್ನ ಯೂಸ್ ಮಾಡಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಹಾಗೆ ಇನ್ನಷ್ಟು ಇನ್ಫಾರ್ಮೇಷನನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.